ಓಕೆ. ಮೊದಲನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕುದುರೆಯು ಸಾಯುತ್ತದೆ? ಆಪ್ಷನ್ ಎ ಬೆಣ್ಣೆಹಣ್ಣು, ಬಿ ಸೇಬುಹಣ್ಣು, ಸಿ ಸಪೋಟ ಹಣ್ಣು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಬೆಣ್ಣೆಹಣ್ಣು. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿಗೆ ಗಜ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಕತ್ತೆ, ಬಿ ಕೋತಿ, ಸಿ ಆನೆ, ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ. ಮೂರನೆಯ ಪ್ರಶ್ನೆ, ಸಕ್ಕರೆಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಮೈಸೂರು, ಬಿ ಮಂಡ್ಯ, ಸಿ ಬೆಳಗಾವಿ, ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ. ನಾಲ್ಕನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿದೆ? ಆಪ್ಷನ್ ಎ ಕರ್ನಾಟಕ, ಬಿ ಕೇರಳ, ಸಿ ರಾಜಸ್ಥಾನ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ರಾಜ್ಯವಾಗಿದೆ. ಐದನೆಯ ಪ್ರಶ್ನೆ, ಅತಿ ಕಡಿಮೆ ವಿದ್ಯಾವಂತರನ್ನು ಹೊಂದಿದ ರಾಜ್ಯ ಯಾವುದು? ಆಪ್ಷನ್ ಎ ಬಿಹಾರ್, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ್ ರಾಜ್ಯವಾಗಿದೆ. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತ್ಯಂತ ಶ್ರೀಮಂತ ರಾಜ್ಯವಾಗಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ಗುಜರಾತ್, ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ರಾಜ್ಯವಾಗಿದೆ. ನಿಮ್ಮ ಏಳನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಹೆಚ್ಚಿನ ಪೋಷಕಾಂಶವಿರುತ್ತದೆ? ಆಪ್ಷನ್ ಎ ಆಕಳು, ಬಿ ಕತ್ತೆ, ಸಿ ಮೇಕೆ, ಡಿ ಎಮ್ಮೆ. ಸರಿಯಾದ ಉತ್ತರ ಆಪ್ಷನ್ ಎ ಆಕಳು. ಎಂಟನೆಯ ಪ್ರಶ್ನೆ, ಭಾರತದ ಯಾವ ನಗರವನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಬಿ ಮುಂಬೈ, ಸಿ ಚೆನ್ನೈ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ನಗರವನ್ನು ಕರೆಯುತ್ತಾರೆ. ಒಂಬತ್ತನೆಯ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಶಿವರುದ್ರಪ್ಪ, ಬಿ ದ.ರಾ ಬೇಂದ್ರೆ, ಸಿ ಎಂ ಗೋವಿಂದ ಪೈ, ಡಿ ಕುವೆಂಪು. ಸರಿಯಾದ ಉತ್ತರ ಆಪ್ಷನ್ ಸಿ ಎಂ ಗೋವಿಂದ ಪೈ ಅವರನ್ನು ಕರೆಯುತ್ತಾರೆ. ನಿಮ್ಮ ಹತ್ತನೆಯ ಪ್ರಶ್ನೆ, ದೇಹದಲ್ಲಿ ಶುಗರ್ ಕಾಯಿಲೆ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ? ಆಪ್ಷನ್ ಎ ಚರ್ಮದ ತುರಿಕೆ, ಬಿ ತೂಕ ಇಳಿಕೆ, ಸಿ ಕಣ್ಣು ಮಂಜಾಗುತ್ತದೆ, ಡಿ ಬಾಯಿ ಒಣಗುವಿಕೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲ ಅಂಶಗಳಾಗಿವೆ. ನಿಮ್ಮ 11ನೆಯ ಮತ್ತು ಕೊನೆಯ ಪ್ರಶ್ನೆ, ಅಯೋಧ್ಯ ರಾಮ ಮಂದಿರವು ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಬಿ ರಾಜಸ್ಥಾನ, ಸಿ ಪಶ್ಚಿಮ ಬಂಗಾಳ, ಡಿ ಕೇರಳ. ಈ ಪ್ರಶ್ನೆಗೆ
ಸರಿಯಾದ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ GK ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.